ಜೋಶಿಯವರ ವಿರಚಿತ ರತ್ನ ಮಾಂಗಲ್ಯ ರತ್ನ ಮಾಂಗಲ್ಯ ರತ್ನ ಮಾಂಗಲ್ಯ ನಾಟಕದ ಪಾತ್ರ ಪರಿಚಯ. ಈ ನಾಟಕದ ಆಧಾರ ಸ್ತಂಭ ಗಂಡು ಮಕ್ಕಳನ್ನು ಪಡೆದು ಬೀದಿಗೆ ಬಂದು ಕಡೆಗೆ ಸಾವಿಗೆ ಸಲ್ಲಾದರೂ ಕೂಡ ಸಾಯದೆ ಮತ್ತೆ ಸಂಸಾರವೆಂಬ ಕೂಪಕ್ಕೆ ಹೋಗುವ ರಾಮಜ್ಜನ ಪಾತ್ರದಲ್ಲಿ ದೇವಲಿಂಗಣ್ಣ. ನನ್ನ ಮಗ, ನನ್ನ ಹಿರಿಯ ಮಗ ಹೆಂಡತಿಯ ಗುಲಾಮನಾಗಿ ಹೋದನು. ಹೆಣ್ಣು ಕಿರಿಯ ಮಗ ದುರಾಪವಾದವನ್ನು ಹೊತ್ತಿ ಎಲ್ಲೋ ಸತ್ತನೋ ಇದ್ದನೋ. ಹೆಣ್ಣು ನನ್ನ ಹೊಟ್ಟೆಯಲ್ಲಿ ಹುಟ್ಟಿರುವ ಮಗಳು ಇಡೀ ಅನ್ನವನ್ನು ಕೇಳಿಕೊಂಡು ಬಂದ ತನ್ನ ಸಹೋದರನಿಂದ ಒಲಿಸಿಕೊಂಡು ಮನೆ ಬಿಟ್ಟು ಹೋದಳು. ನಾನಿನ್ನು ಬದುಕಿರಬೇಕೆ? ನಾನಿನ್ನು ಬದುಕಿರಬೇಕೆ? ನಾನಿನ್ನು ಬದುಕಿರಬೇಕೆ? ಈ ನಾಟಕದ ಕಥಾನಾಯಕ ರಾಮಜ್ಜನ ಹಿರಿಯ ಮಗ, ಹೆಂಡತಿಯ ಗುಲಾಮ, ಹೆಂಡತಿಯ ಹೇಳಿದಂತೆ ಕುಣಿದು ಎಲ್ಲರಿಗೂ ತೊಂದರೆ ಕೊಟ್ಟು ಸಂಸಾರವನ್ನು ಹಾಳು ಮಾಡುವ ದಿಲೀಪನ ಪಾತ್ರದಲ್ಲಿ ಪ್ರಸನ್ನ. ರಘುವೀರ, ಮಾತನಾಡೋದಿರಕ್ಕೆ ಏನೋ ತಗೊಳ್ತೀಯ? ಈ ನಾಟಕದ ಮತ್ತೊಬ್ಬ ಕಥಾನಾಯಕ ರಘುವೀರ. ತನ್ನ ಶ್ರಮದ ಬೆವರನ್ನು ಸುರಿಸಿ ಅಣ್ಣನನ್ನೇ ವಿದ್ಯಾವಂತರಾಗಿ ಮಾಡಿ ಕಡೆಗೆ ಅಣ್ಣನಿಂದ ಯಾವ ಉಪಕಾರವೂ ದೊರೆಯದೆ ಬೀದಿಯ ಪಾಲಾಗಿ ಕೊನೆಗೊಂದು ದಿನ ಚಿತ್ರರಂಗದ ಅತ್ಯುತ್ತಮ ನಟನಾಗಿ ಆ ರಂಗದಲ್ಲಿ ಕಥಾ ನಾಯಕನಾಗಿ ಬೆಳಗುವ ಸೂರ್ಯ ರಘುವೀರನ ಪಾತ್ರದಲ್ಲಿ ಚೇತನ್. ಬಾಳೆಂಬ ಆಟದಿ ಚೆಂಡಂತೆ ಎಲ್ಲರೂ ತನ್ನಾಸೆಯಂತೆಯೇ ಆಡೋದು ದೇವರು. ಬಂಗಾರದಂತ ಗುಣವು ನಿನ್ನಲ್ಲಿರುವಾಗ ಬಾಳೆಂಬ ಹೋರಾಟದಲ್ಲಿ ಸೋಲೆಂಬುದೆಲ್ಲುಂಟು. ನನ್ನ ತಂದೆ ತಾಯಿಗಳು ನನಗಾಗಿ ತುಂಬ ಕಷ್ಟಪಟ್ಟಿದ್ದಾರೆ. ನಾನು ಚೆನ್ನಾಗಿ ಓದಿ ದೊಡ್ಡ ಪದವೀಧರನಾಗಿ ದೊಡ್ಡ ಕೆಲಸ ತಗೊಂಡು ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಬೇಕು. ಇದೇ ನನ್ನ ಗುರಿ. ನಿಮ್ಮೆಲ್ಲರನ್ನು ನಕ್ಕು ನಲಿಸುವ ಕಳ್ಳ ಸನ್ಯಾಸಿಯಾಗಿ ಹೆಣ್ಣು ಮಕ್ಕಳ ಕಂಡರೆ ಜೊಲ್ಲು ಸುರಿಸುತ್ತ ಹೆಣ್ಣು ಮಕ್ಕಳ ಮನೆಯಲ್ಲಿ ಕಸಬರಕ್ಕೆ ಹೇಟು ತಿನ್ನುವ ಕಳ್ಳ ಸನ್ಯಾಸಿಯ ಪಾತ್ರದಲ್ಲಿ, ಶಿವಾನಂದನ ಪಾತ್ರದಲ್ಲಿ ನಾಗೇಂದ್ರ. ಕೃಷ್ಣ
ಮುರಾರೇ ಬೋಲೋ ಶ್ರೀ ಕೃಷ್ಣ ಪರಮಾತ್ಮ ಕಿ ಜೈ. ನಾರಿಯ ಸೀರೆ ಗದ್ದ ರಾಧೆಯ ಮನವ ಗೆದ್ದ ಕಳ್ಳರ ಕಳ್ಳ ಕೃಷ್ಣನು ಬಂದ ಪ್ರೇಮದ ಮೋಡಿ ಹಾಕಿದ ಕೃಷ್ಣ ಮುರಾರೇ. ಮಾಳೋ ಏನು ನಿನ್ನ ಮೈ ಮಾಟ, ರಂಬೆಯೋ ಊರ್ವಶಿಯೋ ಈ ಊರ ಸುಂದರಿಯೋ. ಆಹಾ ಮಾಳು, ನಿನ್ನ ನೋಡ್ತಾ ಇದ್ರೆ ಮೇಕು ಕೆಳಕು ಮೇಕು ಕೆಳಕು ಓಡಾಡ್ತದೆ ನನ್ನ ಜೀವ. ಮತ್ತೊಬ್ಬ ಸನ್ಯಾಸಿಯ ಶಿಷ್ಯ ಕಂತೆಗೆ ತಕ್ಕ ಬೊಂತೆ ಅಂತಂತೆ ಅವನ ಕಳ್ಳತನಕ್ಕೆ ಸಹಕಾರ ನೀಡಿ ಅವನಿಗೆ ಜೊತೆಯಲ್ಲಿ ಸೇರಿ ತಾನೂ ಕೂಡ ಎಲ್ಲರಿಂದಲೂ ಹೇಟು ತಿನ್ನುವ ಸನ್ಯಾಸಿ ಸಿದ್ಧನ ಪಾತ್ರದಲ್ಲಿ ಶಿವಶಂಕರ್ ಬಿಂಕದ ಸಿಂಗಾರಿ ಮೈಡೊಂದಿನ ವೈಯಾರಿ ಈ ಸವಿಗಳಿಗೆ ರಸದೀವಳಿಗೆ ನಿನ್ನಂತರಂಗ ಮಧುರಂಗ. ಒಂದು ಹಾರಾಡ್ತಾ ಇರುತ್ತೆ, ಎರಡು ಬಡ್ದಾಡ್ತಾ ಇರ್ತವೆ. ಬಂದ್ಬಿಡಿ ಅಲ್ಲ ನಮ್ಮ ಮಾಟಿಗೆ. ಈ ನಾಟಕದ ದುರಂತ ನಾಯಕ ಪ್ರಥಮದಲ್ಲಿ ಶ್ರೀಮಂತನಾಗಿ ಸ್ನೇಹಿತನಿಗೋಸ್ಕರವಾಗಿ ಎಲ್ಲವನ್ನು ಕಳೆದುಕೊಂಡು ಪುಡುಕತನಕ್ಕೆ ದಾಸನಾಗಿ ಹೆಂಡತಿಯ ಹೋಲೆ ಮಾಂಗಲ್ಯವನ್ನು ಕಿತ್ತುಕೊಂಡು ಕುಡಿಯುವುದರಲ್ಲೇ ಕಾಲ ಕಳೆಯುವ ದುರಂತ ನಾಯಕ ರಂಜನ್ ಪಾತ್ರದಲ್ಲಿ ಪ್ರಕಾಶ್. ನನ್ನ ಫ್ರೆಂಡ್ ಮನೆಗೆ ಹೋಗಿದ್ದೆ, ಅಲ್ಲಿ ಅವನ ತಂಗಿನ ನೋಡಿದೆ. ಎಷ್ಟೊಂದು ಸುಂದರವಾಗಿದ್ದು ಅಂದ್ರೆ ಯಪ್ಪ. ನಿಮ್ಮೆಲ್ಲರನ್ನು ನಕ್ಕೆ ನಲಿಸುವ ಕೀಳು ಜಾತಿಯ ಕಸ ಬೀದಿ ಕಸ ಗುಡಿಸುವ ಮರಿಯನಪ್ಪ ಮಕ್ಕಳಿಲ್ಲದೆ ಒದ್ದಾಡುವ ಮಕ್ಕಳಿಗೋಸ್ಕರವಾಗಿ ಎಲ್ಲರಲ್ಲೂ ಬೇಡಿ ಕಾಡುವ ಮರಿಯನ ಪಾತ್ರದಲ್ಲಿ ವಾಟರ್ ಮ್ಯಾನ್ ರವಿ. ಕುಲದಲ್ಲಿ ಕೀಳ್ಯಾವುದೋ ಚಪ್ಪ ಮತದಲ್ಲಿ ಮೇಲ್ಯಾವುದೋ ಹುಟ್ಟಿ ಸಾಯುವ ಆಳು ಮಂಚನ ಕೀಳ್ಯಾವುದು ಮೇಲ್ಯಾವುದೋ. ಕೈಯ ಕುತ್ತಾಕ ಹೋಗಿ ತಿರುಗಿ. ಎಲ್ಗೋದ ಬಡ್ಡಿ? ನಾನು ಸರ್ಕಲಲ್ಲಿ ಗುಡಿಸ್ತಾವನಿ. ಎಲ್ಗೋದ? ಅಯ್ಯ ಭಾರ ಬಡಿತದೆ ಬೇಗ. ಮತ್ತೊಬ್ಬ ಪೊಲೀಸ್ ಮತ್ತು ರಂಗಶೆಟ್ಟಿ ಪೊಲೀಸ್ ಪಾತ್ರದಲ್ಲಿ ಯೋಗೇಶ್. ಯೋ ಯೋ
ಅಯ್ಯೋ ಸಾಧು ಹಣೆ ಕೊಟ್ಟ ತಪ್ಪಿಗೆ ನಾನೇ ಕತ್ತೆಗೆ ಹುಟ್ಬೇಕನಯ್ಯ, ಕತ್ತೆಗೆ ಹುಟ್ಟಿ ಗರ್ಕೆ ಮೇಲಾಗ. ಊರಿನ ಹಿರಿಯ ಹನುಮಂತಪ್ಪನ ಪಾತ್ರದಲ್ಲಿ ಶಂಭು 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 ಅವೆಲ್ಲ ಆಗೋದಿಲ್ಲ, ಈಗಲೇ ಬೇಕು. ಚಿಟಿಕಿ ಚಿಟಿಕಿ ಪೂಜಾರಿ ಪೂಜಾರಿಯ ಪಾತ್ರದಲ್ಲಿ ಭರತ್ ಭರತ್ ಭರತ ಭರತ ಡುಮ್ ಡುಮ್ ಡೋಲ್ ರಾಕ್ ಅಂಡ್ ಡೋಲ್, ಡುಮ್ ಡುಮ್ ಡೋಲ್ ರಾಕ್ ಅಂಡ್ ಡೋಲ್, ಡುಮ್ 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 ಡೋಲ್. ತ್ರಿಪುರ ಸುಂದರಿ ಬಾರಲಿ ಅಸಮನೆಗೆ, ಮದುವೆ ಮುಗಿದರೆ ರಾತ್ರಿಯೇ ಮೆರವಣಿಗೆ, ನಡೆ ನಡೆ ಮೆಲ್ಲಗೆ ದುಂಡು ದುಂಡು ಮಲ್ಲಿಗೆ, ಅಂಜದ ಗಂಡಿಗೆ ಜೋಡಿಯಾಗು ಮೆಲ್ಲಗೆ. ಏ ರಂಜನು ಜಲ್ದಿ ಬಲ್ಗಾಲ್ ಮುಂದಿಟ್ಟು ಬಿಗಿಯಾಗಿ 3 ಗಂಟೆ ಕಟ್ಟಯ್ಯ. ದೇಶದ ಪ್ರಥಮ ಪ್ರಜೆ, ಅತ್ಯುತ್ತಮ ಪ್ರಜೆ, ರಾಷ್ಟ್ರಪತಿ ರಾಷ್ಟ್ರಪತಿ ಪಾತ್ರದಲ್ಲಿ ಗುರುಸ್ವಾಮಿ 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 ಹಾಗೆ ಈ ಒಂದು ನಾಟಕಕ್ಕೆ ಅತ್ಯುತ್ತಮ ಸೀನರಿ ಹಾಗೂ ರಂಗಸಜ್ಜಿಕೆ ಧ್ವನಿವರ್ಧಕ ಲಕ್ಷ್ಮೀದೇವಿ ಡ್ರಾಮಾ ಸೀನರಿ ಮಂಡ್ಯ, ಮಾಲೀಕರು ಪುನೀತ್ ರಾಜ್ ಮಂಡ್ಯ. ಹಾಗೆ ಈ ಒಂದು ನಾಟಕಕ್ಕೆ ಮುಖ್ಯವಾಗಿ ಬೇಕಾಗಿರುವುದು ಹಿನ್ನೆಲೆ ಸಂಗೀತ ಹಾಗೂ ಹಿನ್ನೆಲೆ ಗಾಯನ. ಹಲೋ, ನಿಮ್ಮೆಲ್ಲರನ್ನ ಮನರಂಜಿಸಲು ಇದೀಗ ಹಿನ್ನೆಲೆ ಗಾಯಕರಾಗಿ ಲೋಕೇಶ್ ಸಿಂಧುವಳ್ಳಿ ಹಾಗೂ ಸಂಗಡಿಗರು. ಹಾಗೆ ಈ ಒಂದು ನಾಟಕದ ವಸ್ತು ಅಲಂಕಾರ, ವರ್ಣಾಲಂಕಾರ ಬಸವಣ್ಣ ಚೀರ್ನಳ್ಳಿ. ಹಾಗೂ ಈ ಒಂದು ನಾಟಕದ ಕೇಂದ್ರ ಬಿಂದು ರೇಣುಕಮ್ಮನ ಪಾತ್ರದಲ್ಲಿ ಮಂದಾಕಿನಿ ಮಂಡ್ಯ. ಹಾಗೂ ಈ ನಾಟಕದ ಮತ್ತೊಂದು ಕಥಾನಾಯಕಿ ಛಾಯಾ ಪಾತ್ರದಲ್ಲಿ ಲಕ್ಷ್ಮಿ ಮಂಡ್ಯ. ಹಾಗೂ ಮತ್ತೊಬ್ಬ ಕಥಾನಾಯಕಿ ಶಕಿಲಾ ಪಾತ್ರದಲ್ಲಿ ಪ್ರಿಯಾಂಕಾ ಮಂಡ್ಯ. ನಿಮ್ಮೆಲ್ಲರನ್ನ ನಕ್ಕು ನಗಿಸಲು ಮರಿಯನೊಂದಿಗೆ ಹಾಸ್ಯ ನಟಿಯಾಗಿ ಮಾಡಿ ಪಾತ್ರದಲ್ಲಿ ಬರಲಿದ್ದಾರೆ ಜ್ಯೋತಿ ಮಂಡ್ಯ. ಹಾಗೂ ಮತ್ತೊಂದು ಈ ನಾಟಕದ ಗೌರವ ನಟಿ मधुमती पात्र सानिया बेंगल। वीडियोस बनाने हैं फिल्मोरा है ना।